ಡಿಕೆಶಿಗೆ ಈ ಬಾರಿ ಅವಕಾಶ ಸಿಗಬೇಕು ಅಂತ ಡಿಕೆಶಿ ಪರವಾಗಿ ಎಚ್.ಸಿ. ಬಾಲಕೃಷ್ಣ ಬ್ಯಾಟ್ ಮಾಡಿದ್ದಾರೆ. ಹೈಕಮಾಂಡ್ ಡಿಕೆ ಶಿವಕುಮಾರ್ ಅವರಿಗೆ ಅವಕಾಶವನ್ನ ಕೊಡಬೇಕು, ಈ ಬಾರಿ ಅವಕಾಶ ಸಿಗಬೇಕು ಡಿಕೆ ಶಿವಕುಮಾರ್ಗೆ ಅಂತ ಎಚ್.ಸಿ. ಬಾಲಕೃಷ್ಣ ಬ್ಯಾಟ್ ಮಾಡಿರೋದು. ಇಟ್ ಮೀನ್ಸ್ ಸಿಎಂ ಆಗಬೇಕು ಅಂತ ಹೇಳಿರೋದು. ಅವಕಾಶ ಸಿಗಬೇಕು ಅಂದ್ರೆ ಡಿಕೆ ಶಿವಕುಮಾರ್ ಅವರು ಡಿಸಿಎಂ ಆಗಿದ್ದಾರೆ, ಅವರಿಗೆ ಈ ಬಾರಿನೇ ಸಿಎಂ ಆಗುವಂತಹ ಅವಕಾಶವನ್ನು ಹೈಕಮಾಂಡ್ ಮಾಡಿಕೊಡ್ಬೇಕು ಅಂತ ಹೇಳಿದ್ದಾರೆ. ಹೈಕಮಾಂಡ್ ಶೀಘ್ರವೇ ತೀರ್ಮಾನ ಮಾಡಬೇಕು ಈ ಸಂಬಂಧಪಟ್ಟಂಗೆ. ಪಕ್ಷವನ್ನು ಅಧಿಕಾರಕ್ಕೆ ತರೋದಕ್ಕೆ ಡಿಕೆ ಶಿವಕುಮಾರ್ ಪ್ರಯತ್ನ ಪಟ್ಟಿದ್ದಾರೆ. ಇನ್ನು ನಾಳೆ ಸುರ್ಜೇವಾಲಾ ಅವರನ್ನ ನಾನು ಕೂಡ ಭೇಟಿಯಾಗ್ತೀನಿ ಅಂತ ಎಚ್.ಸಿ. ಬಾಲಕೃಷ್ಣ ಅವರು ಮಾತನಾಡಿದ್ದಾರೆ. ಹೌದು, ನನಗೂ ಆಹ್ವಾನ ಇದೆ. ನಾಳೆ 2:30ಗೆ ನಾನು ಕೂಡ ಭೇಟಿ ಮಾಡ್ತಾ ಇದ್ದೇನೆ. ನನಗೆ ಅದರ ಬಗ್ಗೆ ಗೊತ್ತಿಲ್ಲ ವಿಚಾರ. ಅದನ್ನು ತೀರ್ಮಾನ ಮಾಡ್ತಕ್ಕಂಥದ್ದು ಹೈಕಮಾಂಡು. ಯಾರು ಕೂಡ ನಾನು ಮುಖ್ಯಮಂತ್ರಿ ಮಾಡಲಿಕ್ಕಾಗಲ್ಲ, ನಾನು ಮುಖ್ಯಮಂತ್ರಿ ಬೇಡ ಅಂತ ಹೇಳಲಿಕ್ಕಾಗಲ್ಲ. ಹೈಕಮಾಂಡ್ ತೀರ್ಮಾನ ಮಾಡಬೇಕು, ಅವ್ರು ಮುಖ್ಯಮಂತ್ರಿ ಆಗಬೇಕು. ಆದರೆ ನಮ್ಮ ಅಭಿಪ್ರಾಯ ಏನಂತಂದರೆ ಸರ್ಕಾರಕ್ಕೆ ಅಧಿಕಾರಕ್ಕೆ ಬರೋದಕ್ಕೆ ಅವರು ಕೂಡ ಪ್ರಯತ್ನ ಪಟ್ಟಿರೋದ್ರಿಂದ ಅವ್ರಿಗೂ ಒಂದು ಅವಕಾಶವನ್ನು ಹೈಕಮಾಂಡ್ ಮಾಡಿಕೊಡ್ಬೇಕು ಅಂತಕ್ಕಂಥ ಮನವಿಯನ್ನು ಮಾಡ್ತೀವಿ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ತಿಮ್ಮೇಗೌಡರು ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ತಿಮ್ಮೇಗೌಡ್ರೆ, ಒಂದು ಕಡೆ ಆಯಾ ಶಾಸಕರು ತಮ್ಮ ತಮ್ಮ ನಾಯಕರಿಗೆ ಅನುಸಾರವಾಗಿ ಅವರ ಪರವಾಗಿ ಬ್ಯಾಟ್ ಮಾಡ್ತಾ ಇದ್ದಾರೆ, ಅದು ಸಹಜವೂ ಕೂಡ. ಈಗ ಸುರ್ಜೇವಾಲಾ ಅವರ ಮುಂದೆ ಈಗ 30 ಜನ ಶಾಸಕರಿಗೆ ಏನು ಪತ್ರ ಬರೆದಿದ್ದಾರೆ ಡಿಕೆ ಶಿವಕುಮಾರ್ ಅವರು, ನನ್ನ ಪರವಾಗಿ ಇಷ್ಟರ ಮಟ್ಟಿಗೆ ಒತ್ತಡ ಇದೆ, ನಾನು ಸಿಎಂ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಲವಿದೆ ಅನ್ನೋದನ್ನ ತೋರ್ಪಡಿಸೋದಕ್ಕೆ ಡಿಕೆ ಶಿವಕುಮಾರ್ ಅವರು ಪತ್ರ ಬರೆದ್ರ ಅಂತ. ಎರಡು ರೀತಿಯಲ್ಲೂ ಕೂಡ ನೋಡ್ಬೋದು. ಒಂದು ಕಡೆಯಾಗಿ ಹೈಕಮಾಂಡ್ ಸೂಚನೆ ಮೇರೆಗೆ ಪತ್ರ ಬರೆದಿದ್ದಾರೆ ಅಂತ ಹೇಳಲಾಗ್ತಾ ಇರ್ತಕ್ಕಂಥದ್ದು, ಮತ್ತೊಂದು ಕಡೆಯಾಗಿ ನಾಯಕತ್ವ ಬದಲಾವಣೆ ಆದರೆ ತಮ್ಮ ಅಭಿಪ್ರಾಯ ಏನು ಅನ್ನುವಂಥ ನಿಟ್ಟಿನಲ್ಲಿ ಸುರ್ಜೇವಾಲಾ ಮುಂದೆ ತಮ್ಮ ಅಭಿಪ್ರಾಯವನ್ನು ಮಂಡಿಸಿ ನನ್ನ ಪರವಾಗಿ ಬ್ಯಾಟ್ ಬೀಸಿ ಅನ್ನುವಂಥ ಒಂದು ಸಂದೇಶವನ್ನು ಕೂಡ ರವಾನೆ ಮಾಡಿರ್ಬೋದು. ಈ ರೀತಿಯಾದಂಥ ಒಂದು 2 ಸಂದೇಶಗಳನ್ನು ರವಾನೆ ಮಾಡುವಂಥ ಒಂದು ನಿಟ್ಟಿನಲ್ಲಿಯೇ ಇದೀಗ ಉಪಮುಖ್ಯಮಂತ್ರಿಯೂ ಆಗಿರ್ತಕ್ಕಂಥ KPCC ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಅವರು ಪತ್ರವನ್ನು ಬರೆದಿದ್ದಾರೆ ಅಂತ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಅನುದಾನದ ವಿಚಾರವಾಗಿ, ಮತ್ತೊಂದು ಕಡೆಯಾಗಿ ತಮಗಾಗ್ತಾ ಇರ್ತಕ್ಕಂಥ ನೋವಿನ ಒಂದು ವಿಚಾರವಾಗಿ ಬಹಿರಂಗವಾಗಿ ಪತ್ರ ಸಮರದ ಮೂಲಕ, ಮತ್ತೊಂದು ಕಡೆಯಾಗಿ ಬಹಿರಂಗ ಹೇಳಿಕೆಗಳನ್ನ ಕೊಡೋದ್ರ ಮುಖಾಂತರ ಕೆಲ ಸಚಿವರ ವಿರುದ್ಧ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥ ಶಾಸಕ BR ಪಾಟೀಲ್ ಮತ್ತು ರಾಜು ಕಾಗೆ, ಬೇಳೂರು ಗೋಪಾಲಕೃಷ್ಣ ಸೇರಿದಂತೆ ಕೆಲ ಅಸಮಾಧಾನಿತ ಅತೃಪ್ತ ಹಿರಿಯ ಶಾಸಕರುಗಳು ಏನಿದ್ದಾರೆ ಅವರನ್ನು ಕರೆದು ಮಾತನಾಡುವಂಥ ಒಂದು ನಿಟ್ಟಲ್ಲಿ ಇವತ್ತು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರವರು KPCCಗೆ ಆಗಮಿಸಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಬದಲಾದ ರಾಜಕೀಯ ವಿದ್ಯಮಾನಗಳ ಹಿನ್ನೆಲೆಯಲ್ಲಿ ಇದೀಗ ಕೋಲಾರ, ಚಿಕ್ಕಬಳ್ಳಾಪುರ, ಹಳೆ ಮೈಸೂರು ಭಾಗದ ಒಂದಷ್ಟು ಜಿಲ್ಲೆಗಳ ಶಾಸಕರುಗಳನ್ನು ಏನು ಪ್ರತ್ಯೇಕವಾಗಿ ಭೇಟಿ ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಅದರಂತೆ ಇಂದು ಬೆಳಿಗ್ಗೆ ಮೊದಲನೇದಾಗಿ ಏನು ವಸತಿ ಸಚಿವ ಜಮೀರ್ ಅಹಮದ್ ವಿರುದ್ಧ ಅಸಮಾಧಾನವನ್ನು ವ್ಯಕ್ತಪಡಿಸ್ತಿರುವಂಥ ಹಿರಿಯ ಶಾಸಕ BR ಪಾಟೀಲ್ ಅವರು ಭೇಟಿ ಕೊಟ್ಟರು. ಸುಮಾರು 39 ನಿಮಿಷಗಳ ಕಾಲ ಮಾತುಕತೆಯನ್ನು ನಡೆಸಿ ಏನು ಹೇಳ್ಬೇಕೋ ಎಲ್ಲವನ್ನೂ ಕೂಡ ಹೇಳಿದ್ದೀನಿ, ನನ್ನ ಅಭಿಪ್ರಾಯ ಎಲ್ಲವನ್ನೂ ಕೂಡ ನೋಟ್ ಮಾಡ್ಕೊಂಡಿದ್ದಾರೆ, ಮುಂದಿನ ತೀರ್ಮಾನ ಅವರಿಗೆ ಬಿಟ್ಟಿದ್ದು ಅನ್ನುವಂಥ ಒಂದು ಮಾತನ್ನು ಹೇಳೋದ್ರ ಮುಖಾಂತರ ಸುರ್ಜೇವಾಲಾ ಅವ್ರನ್ನ ಭೇಟಿ ಮಾಡಿ ತೆರಳಿದರು. ಅದಾದ ಬಳಿಕ ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿ, ಮತ್ತೊಂದು ಕಡೆಯಾಗಿ ಗೌರಿಬಿದನೂರು ಶಾಸಕ ಪುಟ್ಟಸ್ವಾಮಿಗೌಡ, ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಸೇರಿದಂತೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಾಸಕರುಗಳು ಪ್ರತ್ಯೇಕ ಭೇಟಿಯಾದರು. ಇದೀಗ ಏನು ಚಿನ್ನದ ನಾಡು ಕೋಲಾರ ಜಿಲ್ಲೆಯ ಶಾಸಕರು ಭೇಟಿ ಕೊಡ್ತಾ ಇರ್ತಕ್ಕಂಥದ್ದು. ಅಂದರೆ ಒಂದು ಕಡೆಯಾಗಿ ಬಂಗಾರಪೇಟೆ ನಾರಾಯಣಸ್ವಾಮಿ, ಕೋಲಾರ ಶಾಸಕ ಕೊತ್ತೂರು ಮಂಜುನಾಥ್, ಮತ್ತೊಂದು ಕಡೆಯಾಗಿ KGF ಶಾಸಕಿ ರೂಪಕಲಾ ಶಶಿಧರ್, ಈ ರೀತಿಯಾದಂಥ ಕೆಲ ಶಾಸಕರು ಸಾಲಿಯಾಗಿ ಭೇಟಿ ಕೊಡ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಎಲ್ಲೋ ಒಂದು ಕಡೆಯಾಗಿ ಸಚಿವರ ಮೌಲ್ಯಮಾಪನ, ನಾಯಕತ್ವ ಬದಲಾವಣೆ ಆದರೆ ತಮ್ಮ ಅಭಿಪ್ರಾಯ ಏನು ಅನ್ನುವಂಥ ನಿಟ್ಟಲ್ಲಿ ಏನು ಸುರ್ಜೇವಾಲಾ ಅವರವರು ಏನು ಹೈಕಮಾಂಡ್ಗೆ ವರದಿ ಕೊಡುವಂಥ ಒಂದು ನಿಟ್ಟಲ್ಲಿ ಏನಾದರೂ ಅಭಿಪ್ರಾಯವನ್ನು ಸಂಗ್ರಹ ಮಾಡ್ತಾ ಇದ್ದಾರಾ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗ್ತಾ ಇದೆ. ಥ್ಯಾಂಕ್ ಯು ತಿಮ್ಮೇಗೌಡ್ರೆ ಡೀಟೇಲ್ಸ್ಗೆ.